ಈ ಹಾಳಾದ 6 ಇಂಚಿನ ಒಂದು ಯಂತ್ರ ನಮ್ಮನ್ನು ಹೆಂಗ್ ಹಾಳು ಮಾಡಿದೆ ರೀ, ಹೆಂಗ್ ಹಾಳು ಮಾಡಿದೆ. ನಾನು ಹೇಳುವಾಗ ಅನೇಕ ಹುಡುಗರು ಗಾಬರಿ ಆಗ್ತಾರೆ. ನಾನು ತುಂಬಾ ಸ್ಕೂಲ್ ಕಾಲೇಜುಗಳು ಹೋಗೋದ್ರಿಂದ ನಂಗೆ ಎಲ್ಲರೂ ಹೇಳ್ತಾರೆ, ನಮ್ಗೊಂದು ದೊಡ್ಡ ಪ್ರಾಬ್ಲಮ್ ಇದೆ ಸರ್, ಈ ಮೊಬೈಲ್ ನ ಬಿಟ್ಟು ಇರ್ಲಿಕ್ಕೆ ಆಗಲ್ಲ ಅಂತ ಕಾಲೇಜ್ ಸ್ಕೂಲ್ ಮಕ್ಕಳು ಹೇಳ್ತಾರೆ. ನನಗೆ ಆ ಮಕ್ಕಳಿಗೆ ಹೆಂಗಿರೋ ಪರಿಸ್ಥಿತಿ ಗೊತ್ತಾ? ನಂಗೂ ಗೊತ್ತಿದೆ, ನಿಮಗೂ ಆ ಪ್ರಾಬ್ಲಮ್ ಇದೆ. ನಮ್ಮ ಪರಿಸ್ಥಿತಿ ಹೆಂಗೆ ಅಂತಂದ್ರೆ, ಪುಸ್ತಕ ತೆಗೆದಿರ್ತೀವಿ, ಪಕ್ಕದಲ್ಲಿ ಮೊಬೈಲ್ ಇರುತ್ತೆ. ಈ ಮೊಬೈಲ್ ಒಂದು ನೋಟಿಫಿಕೇಶನ್ ಅಂತ ಮಾಡಿದ್ದಾರೆ. ನಿಮ್ಗೆ ಮೊಬೈಲ್ ನ ಗೆಲ್ಲಬೇಕು ಅಂದ್ರೆ ಮೊದಲು ನೋಟಿಫಿಕೇಶನ್ ಆಫ್ ಮಾಡಿ. ಆದ್ರೆ ಈ ನೋಟಿಫಿಕೇಶನ್ ಹೆಂಗಿರುತ್ತೆ ಗೊತ್ತಾ? ನೀವು ಓದ್ಲಿಕ್ಕೆ ಆಗ್ತಾನೆ ಶುರು ಮಾಡಿರ್ತೀರಾ, ಪೇಜ್ ನಂಬರ್ 74 ಓದ್ತಾ ಇರ್ತೀರಾ, ಒಂದು ನೋಟಿಫಿಕೇಶನ್ ಕೀಕ್ ಅಂತ ಆನ್ ಆಗುತ್ತೆ. ಆನ್ ಆದ ತಕ್ಷಣ ಮನಸ್ಸು ಹೇಳುತ್ತೆ ಒಂದ್ಸಲ ನೋಡೋದು. ನಮ್ಗೆ ಗೊತ್ತು ಎಕ್ಸಾಮ್ ಇದೆ ಓದಬೇಕು ಅಂತ, ಆದ್ರೆ ಒಂದ್ಸಲ ಮೊಬೈಲ್ ಕಡೆ ನೋಡಿದ ತಕ್ಷಣ ಏನಾಗುತ್ತೆ ಗೊತ್ತಾ? ಅಲ್ಲಿ ಕೂತವನು ಯಾರೋ ಒಂದು ಮೆಸೇಜ್ ಹಾಕಿರ್ತಾನೆ, ಮನಸ್ಸು ಹೇಳುತ್ತೆ ಒಂದು ರಿಪ್ಲೈ ತಾನೆ ಮಾಡು. ನಾವೇನ್ ಮಾಡ್ತೀವಿ, ಈಗ ತಗೊಂಡು ಒಂದು ರಿಪ್ಲೈ ಮಾಡ್ತೀವಿ, ಮತ್ತೆ ಸೀರಿಯಸ್ ಆಗಿ ಓದ್ಲಿಕ್ಕೆ ಕೂತ್ಕೋತೀವಿ. ಆ ಕಡೆ ಮೆಸೇಜ್ ಮಾಡ್ತಿರ್ತಾನಲ್ಲ, ಅವನಿಗೆ ಕೆಲಸ ಇಲ್ಲ. ನಿಮ್ಗೆ ಎಕ್ಸಾಮ್ ಇದೆ, ಅವನಿಗೆ ಗೊತ್ತಿಲ್ಲ. ಅವನೇನ್ ಮಾಡ್ದ, ಇನ್ನೊಂದು ರಿಪ್ಲೈ ಮಾಡ್ದ. ಮನಸ್ಸು ಹೇಳ್ತು ಇನ್ನೊಂದು ಮಾಡು, ಮತ್ತೊಂದು ಮಾಡು, ಈಗೊಂದು ಮಾಡು, ಇನ್ನೊಂದು ಮಾಡು ಅಂತ 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 ಪೇಜ್ ನಂಬರ್ 74 ಇಂದ 75 ಹೋಗ್ಲೇ ಇಲ್ಲ. ನನ್ ಕಾಲೇಜಲ್ಲಿ ಕೇಳ್ತಾರೆ ಏನ್ ಮಾಡ್ಬೇಕು ಇದಕ್ಕೆ. ಕೆಲವೊಂದ್ಸಲ ಎಡವಟ್ಟು ಹೆಂಗಾಗುತ್ತೆ ನೋಡಿ. ನಾನು ಹೇಳಿದೆ ಒಂದ್ ಕೆಲಸ ಮಾಡಿ, ಈ ಮೊಬೈಲ್ ನ ತಗೊಳ್ಳಿ, ನೀವು ಓದಬೇಕಾದ್ರೆ ಪಕ್ಕದ ರೂಮಲ್ಲಿ ಇಟ್ಟು ಕೂತು ಬಿಡಿ, ಪ್ರಾಬ್ಲಮ್ ಸಾಲ್ವ್. ನೆಕ್ಸ್ಟ್ 2 ಅವರ್ಸ್ ಈ ಮೊಬೈಲ್ ಮುಟ್ಟೋ ಅಗತ್ಯನೇ ಬರಲ್ಲ. ಹಂಗ ಹೇಳಿದ ಮೇಲೆ ಒಂದ್ ಕಾಲೇಜ್ನಲ್ಲಿ ನಾನು ಹೇಳಿ ಬಂದೆ. ಒಂದ್ ಕಾಲೇಜಿನ ಹುಡುಗರ ನಂತರ ಹೇಳಿದ್ರು, ಸರ್ ಮೊದ್ಲೇ ಚೆನ್ನಾಗಿತ್ತು. ನಾನು ಯಾಕೆ ಅಂತ ಕೇಳಿದ್ರೆ ಏನಂದ್ರೆ ಗೊತ್ತಾ, ಮೊದ್ಲು ನೋಟಿಫಿಕೇಶನ್ ಬಂದಾಗ ನೋಡ್ತಿದ್ವಿ, ಈಗ ಪಕ್ಕದ ರೂಮಲ್ಲಿ ಇರುತ್ತಲ್ಲ, ಈಗ ಬಂದಿರ್ಬೋದೇನೋ, ಈಗ ಬಂದಿರ್ಬೋದೇನೋ, ಈಗ ಬಂದಿರ್ಬೋದೇನೋ. ವಿಚಿತ್ರ ಅನ್ಸೋದಿಲ್ವಾ? ಈ ಮೊಬೈಲ್ ಇರೋದು 6 ಇಂಚಿಂದು, ಇದರ ಮೇಲೆ ನನ್ನ ಕಂಟ್ರೋಲ್ ಇರ್ಬೇಕು, ನನ್ನ ಮೇಲೆ ಇದರ ಕಂಟ್ರೋಲ್ ಇರಬೇಕು. ಬಟ್ 99% ನಾವು ಯಾರ್ಯಾರಿದ್ದೀವೋ ಈ 6 ಇಂಚಿನ ಹ್ಯಾಂಡ್ ಸೆಟ್ ಸ್ಮಾರ್ಟ್ ಫೋನು ನನ್ನ ಟೋಟಲ್ ಕಂಟ್ರೋಲ್ ಮಾಡೋದನ್ನ ನೋಡಿದಾಗ ಐ ಆಮ್ ಟೋಟಲಿ ಲಾಸ್ಟ್. ಮಿತ್ರ, ಯಾರಾದ್ರೂ ನ್ಯೂರೋ ಸರ್ಜನ್ಸ್ ಇದ್ರೆ ಮಾತಾಡಿ ನೋಡಿ. ನಿಮ್ಗೆಲ್ಲ ಮೆದುಳಿನ ಚಿತ್ರ ಬರೆದು ಗೊತ್ತಿದೆ. ಈ ಮೆದುಳಿನಲ್ಲಿ ಫ್ರಂಟಲ್ ಪಾರ್ಟ್ ಒಂದಿದೆ, ಅದು ಕ್ರಿಯೇಟಿವ್ ಐಡಿಯಾಸ್ ಜನರೇಟ್ ಮಾಡೋ ಪಾರ್ಟ್. ಆದ್ರೆ ಪ್ರಾಬ್ಲಮ್ ಏನ್ ಗೊತ್ತಾ, ಯಾವಾಗ ನಾವು ಮೊಬೈಲು, ಟಿವಿ, ಗೇಮಿಂಗ್ ಗಳಲ್ಲಿ ಜಾಸ್ತಿ ಇರ್ತೀವೋ ಈ ಮೆದುಳಿನ ಮುಂಭಾಗ ಡೆವಲಪ್ ಆಗೋದಿಲ್ಲ ಅಂತ ನ್ಯೂರೋ ಸೈಂಟಿಸ್ಟ್ಗಳು ಹೇಳ್ತಾರೆ. ಯಾವಾಗ ಡೆವಲಪ್ ಆಗೋದಿಲ್ವೋ ಆಗ ಕ್ರಿಯೇಟಿವ್ ಪಾರ್ಟ್ ಇರಲ್ವಲ್ಲ, ಅದು ಏನ್ ಮಾಡುತ್ತೆ ಗೊತ್ತಾ, ಯಾರೋ ಒಬ್ರು ಹೇಳಿರುವಂತ ಡೈರೆಕ್ಟ್ ಆಗಿ ಅದನ್ನು ಫಾಲೋ ಮಾಡುವಂತ ಕೆಲ್ಸಕ್ಕೆ ಮಾತ್ರ ಲಾಯಕ್ ಆಗ್ತೀವಿ. ಸ್ವಂತ ಆಲೋಚನೆಗೆ ನಾವು ಕೆಲಸ ಮಾಡ್ಲಿಕ್ಕೆ ಬರೋದೇ ಇಲ್ಲ ನಮ್ಗೆ. ಈ ದೇಶದ 90% ತರುಣರು, ವಿ ಆರ್ 65% ಈ ದೇಶದ ಜನ ಅಂಡರ್ 40 ಇದ್ದೀವಿ. ಅದರ 90% ಜನ ಸ್ವಂತ ಆಲೋಚನೆ ಮಾಡ್ಲಿಕ್ಕೆ ಆಗದವರಾಗಿದ್ದೀವಿ. ನಾನು ಮತ್ತು ನೀವೇ. ಯಾಕಾಗಿದ್ದೀವಿ ಅಂದ್ರೆ ಈ ಕಾರಣಕ್ಕೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳಿದ್ರು, ನನಗೆ ತರುಣರನ್ನು ಕೊಡಿ, ಹ್ಯಾಂಡ್ಫುಲ್ ಆಫ್ ಯೂತ್ಸ್, 12 ಜನ, 25 ಜನ, 100 ಜನ ಸಾಕು, ನಾನು ಈ ದೇಶವನ್ನು ಬದಲಾಯಿಸ್ತೀನಿ ಅಂತ ಸ್ವಾಮೀಜಿ ಹೇಳಿದ್ರು. ಇವತ್ತು ಇಲ್ಲಿರುವಂತ ಕಾಲೇಜ್ ಮಕ್ಕಳನ್ನ ಲೆಕ್ಕ ಹಾಕಿದ್ರೆ ನೀವೇ 100ಕ್ಕಿಂತ ಜಾಸ್ತಿ ಇದ್ದೀರಾ. ಬಟ್ ಯಾಕೆ ವಿವೇಕಾನಂದರು ಕೇಳಿದ ತರುಣರಾಗಿಲ್ಲ ಅಂತಂದ್ರೆ, ವಿವೇಕಾನಂದರ ತಾರುಣ್ಯದ ಡೆಫಿನೇಷನ್ ಬೇರೆ ಇತ್ತು ಕಂಡ್ರ. ವಿವೇಕಾನಂದರು ಏನ್ ಹೇಳ್ತಿದ್ರು ಗೊತ್ತಾ, ತರುಣ ಅಂದ್ರೆ ಯಾರು, ಯುವಕ ಅಂದ್ರೆ ಯಾರು ಅಂತ. ಸರಿಯಾಗಿ ಕೇಳಿಸ್ಕೊಡಿ, ಸರಿಯಾಗಿ ಕೇಳಿಸ್ಕೊಡಿ. ಕಬ್ಬಿಣದ ಮಾಂಸಖಂಡ, ಉಕ್ಕಿನ ನರಮಂಡಲ, ಮಿಂಚಿನ ಬುದ್ಧಿಶಕ್ತಿ, ಅಗೋ ನೋಡು ಗುಡ್ಡ ಅಂದ್ರೆ ಅವನ್ ಗುಡ್ಡ ನೋಡ್ಬಾರದಂತೆ, ಪುಡಿ ಮಾಡ್ಬೇಕ ಸ್ವಾಮೀಜಿ, ಅದನ್ನ ಮಾಡ್ಕೊಂಡು ಬರ್ತೀನಿ ಈಗ ಅಂತ ಹೇಳ್ಬೇಕಂತೆ. ಆ ವಿಲ್ ಪವರ್ ಇರ್ಬೇಕು ಅಂತ. ಎಲ್ಲಿದ್ಯಪ್ಪ? ಕಬ್ಬಿಣದ ಮಾಂಸಖಂಡ ಅಂದ ತಕ್ಷಣ 50% ಅವನು, ಅದು ಉಕ್ಕಿನ ನರಮಂಡಲ ಸೇರಿಸಿದ ತಕ್ಷಣ ಇದ್ದ 50 ಹೋಯ್ತು. ಮಿಂಚಿನ ಬುದ್ಧಿಶಕ್ತಿ ಅಂದ್ರೆ ಯಾರೋ ಒಬ್ಬನೋ ಇಬ್ನೋ ಇರ್ಬೋದು. ಅವನಿಗೂ ವಿಲ್ ಪವರ್ ಹೆಂಗೆ ಅಂತಂದ್ರೆ 0, ಏನೂ ಇಲ್ಲ. ಇಂಥವ್ರನ್ನ ಕಟ್ಕೊಂಡು ಯಾವ ರಾಷ್ಟ್ರ ಕಟ್ಟೋದು? ವಿವೇಕಾನಂದರು ಹೇಳಿದ ಆ ತಾರುಣ್ಯಕ್ಕೆ ಹತ್ತಿರವಾದರೂ ಹೋಗುವಂತ ಒಂದು ಸಮರ್ಥವಾಗಿರುವಂತ ಯುವ ಶಕ್ತಿ ಬೇಕಲ್ಲ, ಎಲ್ಲಿಂದ ಬರುತ್ತೆ? ಸ್ವಾಮೀಜಿ ಹೇಳಿದ್ರು 3 ಶಕ್ತಿ. ನಾನು ಹೇಳಿದ್ನಲ್ಲ, ಇದನ್ನ ಕೇಳಿದ ನಂತರ ನಿಮ್ ಬದುಕು ಬದಲಾಗುತ್ತೆ ಅಂತ. ನಿಮ್ಗೆ ತಾಕತ್ತಿದ್ರೆ ಈ 3 ಶಕ್ತಿ ಬಗ್ಗೆ ಸಾಕು, ಇನ್ನೇನು ಯೋಚನೆ ಮಾಡ್ಬೇಡ್ರಪ್ಪ. ನಿಮ್ ಫಿಸಿಕ್ಸ್ ಅಲ್ಲಿ ಮಾರ್ಕ್ಸ್ ಎಷ್ಟು? ಐ ನೆವರ್ ಆಸ್ಕ್ಡ್. ನೀವು ಕೇಳಿ ನೋಡಿ, ಸುಜಿತ್ ಮಾರ್ಕ್ಸ್ ಎಷ್ಟಿರುತ್ತೋ ದೇವರೇ ಬಲ್ಲ ಅಂತ. ಅವ್ರಿಗೆ SSLC ಮಾರ್ಕ್ಸ್ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ. ಈ ಹಾಳಾದ 6 ಇಂಚಿನ ಒಂದು ಯಂತ್ರ ನಮ್ಮನ್ನು ಹೆಂಗ್ ಹಾಳು ಮಾಡಿದೆ ರೀ, ಹೆಂಗ್ ಹಾಳು ಮಾಡಿದೆ. ನಾನು ಹೇಳುವಾಗ ಅನೇಕ ಹುಡುಗರು ಗಾಬರಿ ಆಗ್ತಾರೆ. ನಾನು ತುಂಬಾ ಸ್ಕೂಲ್ ಕಾಲೇಜುಗಳು ಹೋಗೋದ್ರಿಂದ ನಂಗೆ ಎಲ್ಲರೂ ಹೇಳ್ತಾರೆ, ನಮ್ಗೊಂದು ದೊಡ್ಡ ಪ್ರಾಬ್ಲಮ್ ಇದೆ ಸರ್, ಈ ಮೊಬೈಲ್ ನ ಬಿಟ್ಟು ಇರ್ಲಿಕ್ಕೆ ಆಗಲ್ಲ ಅಂತ ಕಾಲೇಜ್ ಸ್ಕೂಲ್ ಮಕ್ಕಳು ಹೇಳ್ತಾರೆ.
ಆ ಮಕ್ಕಳಿಗೆ ಹೆಂಗಿರದ ಪರಿಸ್ಥಿತಿ ಗೊತ್ತಾ? ನನಗೂ ಗೊತ್ತಿದೆ, ನಿಮಗೂ ಆ ಪ್ರಾಬ್ಲಮ್ ಇದೆ. ನಮ್ಮ ಪರಿಸ್ಥಿತಿ ಹೆಂಗೆ ಅಂತಂದ್ರೆ, ಪುಸ್ತಕ ತೆಗೆದಿರ್ತೀವಿ, ಪಕ್ಕದಲ್ಲಿ ಮೊಬೈಲ್ ಇರುತ್ತೆ. ಈ ಮೊಬೈಲ್ ಒಂದು ನೋಟಿಫಿಕೇಶನ್ ಅಂತ ಮಾಡಿದ್ದಾರೆ. ನಿಮಗೆ ಮೊಬೈಲ್ ನ ಗೆಲ್ಲಬೇಕು ಅಂದ್ರೆ ಮೊದಲು ನೋಟಿಫಿಕೇಶನ್ ಆಫ್ ಮಾಡಿ. ಆದ್ರೆ ಈ ನೋಟಿಫಿಕೇಶನ್ ಹೆಂಗಿರುತ್ತೆ ಗೊತ್ತಾ? ನೀವು ಓದ್ಲಿಕ್ಕೆ ಆಗ್ತಾನೆ ಶುರು ಮಾಡಿರ್ತೀರಾ, ಪೇಜ್ ನಂಬರ್ 74 ಓದ್ತಾ ಇರ್ತೀರಾ, ಒಂದು ನೋಟಿಫಿಕೇಶನ್ ಕೀಕ್ ಅಂತ ಆನ್ ಆಗುತ್ತೆ. ಆನ್ ಆದ ತಕ್ಷಣ ಮನಸ್ಸು ಹೇಳುತ್ತೆ ಒಂದ್ಸಲ ನೋಡುದು. ನಮ್ಗೆ ಗೊತ್ತು ಎಕ್ಸಾಮ್ ಇದೆ, ಓದಬೇಕು ಅಂತ. ಆದ್ರೆ ಒಂದ್ಸಲ ಮೊಬೈಲ್ ಕಡೆ ನೋಡಿದ ತಕ್ಷಣ ಏನಾಗುತ್ತೆ ಗೊತ್ತಾ? ಅಲ್ಲಿ ಕೂತವನ್ ಯಾರೋ ಒಂದು ಮೆಸೇಜ್ ಹಾಕಿರ್ತಾನೆ, ಮನಸ್ಸು ಹೇಳುತ್ತೆ ಒಂದು ರಿಪ್ಲೈ ತಾನೆ ಮಾಡು. ನಾವೇನ್ ಮಾಡ್ತೀವಿ, ಈಗ ತಗೊಂಡು ಒಂದು ರಿಪ್ಲೈ ಮಾಡ್ತೀವಿ, ಮತ್ತೆ ಸೀರಿಯಸ್ ಆಗಿ ಓದ್ಲಿಕ್ಕೆ ಕೂತ್ಕೋತೀವಿ. ಆ ಕಡೆ ಮೆಸೇಜ್ ಮಾಡ್ತಿರ್ತಾನಲ್ಲ, ಅವನಿಗೆ ಕೆಲಸ ಇಲ್ಲ. ನಿಮ್ಗೆ ಎಕ್ಸಾಮ್ ಇದೆ, ಅವನಿಗೆ ಗೊತ್ತಿಲ್ಲ. ಅವನೇನ್ ಮಾಡ್ದ, ಇನ್ನೊಂದು ರಿಪ್ಲೈ ಮಾಡ್ದ. ಮನಸ್ಸು ಹೇಳ್ತು ಇನ್ನೊಂದು ಮಾಡು, ಮತ್ತೊಂದು ಮಾಡು, ಈಗೊಂದು ಮಾಡು, ಇನ್ನೊಂದು ಮಾಡು ಅಂತ 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 ಪೇಜ್ ನಂಬರ್ 74 ಇಂದ 75 ಹೋಗ್ಲೇ ಇಲ್ಲ. ನನ್ ಕಾಲೇಜಲ್ಲಿ ಕೇಳ್ತಾರೆ ಏನ್ ಮಾಡ್ಬೇಕು ಇದಕ್ಕೆ. ಕೆಲವೊಂದ್ಸಲ ಎಡವಟ್ಟು ಹೆಂಗಾಗುತ್ತೆ ನೋಡಿ. ನಾನು ಹೇಳಿದೆ ಒಂದ್ ಕೆಲಸ ಮಾಡಿ, ಈ ಮೊಬೈಲ್ ನ ತಗೊಳ್ಳಿ, ನೀವು ಓದ್ಬೇಕಾದ್ರೆ ಪಕ್ಕದ ರೂಮಲ್ಲಿ ಇಟ್ಟು ಕೂತ್ ಬಿಡಿ, ಪ್ರಾಬ್ಲಮ್ ಸಾಲ್ವ್. ನೆಕ್ಸ್ಟ್ 2 hours ಈ ಮೊಬೈಲ್ ಮುಟ್ಟು ಅಗತ್ಯನೇ ಬರಲ್ಲ. ಹಂಗ ಹೇಳಿದ ಮೇಲೆ ಒಂದ್ ಕಾಲೇಜ್ನಲ್ಲಿ ನಾನು ಹೇಳಿ ಬಂದೆ. ಒಂದ್ ಕಾಲೇಜಿನ ಹುಡುಗರ ನಂತರ ಹೇಳಿದ್ರು, ಸರ್ ಮೊದ್ಲೇ ಚೆನ್ನಾಗಿತ್ತು. ನಾನು ಯಾಕೆ ಅಂತ ಕೇಳಿದ್ರೆ ಏನಂದ್ರು ಗೊತ್ತಾ? ಮೊದ್ಲು ನೋಟಿಫಿಕೇಶನ್ ಬಂದಾಗ ನೋಡ್ತಿದ್ವಿ, ಈಗ ಪಕ್ಕದ ರೂಮಲ್ಲಿ ಇರುತ್ತಲ್ಲ, ಈಗ ಬಂದಿರ್ಬೋದೇನೋ, ಈಗ ಬಂದಿರ್ಬೋದೇನೋ, ಈಗ ಬಂದಿರ್ಬೋದೇನೋ. ವಿಚಿತ್ರ ಅನ್ಸೋದಿಲ್ವಾ? ಈ ಮೊಬೈಲ್ ಇರೋದು 6 ಇಂಚಿಂದು, ಇದರ ಮೇಲೆ ನನ್ನ ಕಂಟ್ರೋಲ್ ಇರಬೇಕು, ನನ್ನ ಮೇಲೆ ಇದರ ಕಂಟ್ರೋಲ್ ಇರಬೇಕು. ಬಟ್ 99% ನಾವು ಯಾರ್ಯಾರಿದ್ದೀವೋ ಈ 6 ಇಂಚಿನ ಹ್ಯಾಂಡ್ ಸೆಟ್ ಸ್ಮಾರ್ಟ್ ಫೋನು ನನ್ನ ಟೋಟಲ್ ಕಂಟ್ರೋಲ್ ಮಾಡೋದನ್ನ ನೋಡಿದಾಗ ಐ ಆಮ್ ಟೋಟಲಿ ಲಾಸ್ಟ್. ಮಿತ್ರ, ಯಾರಾದ್ರೂ ನ್ಯೂರೋ ಸರ್ಜನ್ಸ್ ಇದ್ರೆ ಮಾತಾಡಿ ನೋಡಿ. ನಿಮ್ಗೆಲ್ಲ ಮೆದುಳಿನ ಚಿತ್ರ ಬರೆದು ಗೊತ್ತಿದೆ. ಈ ಮೆದುಳಿನಲ್ಲಿ ಫ್ರಂಟಲ್ ಪಾರ್ಟ್ ಒಂದಿದೆ, ಅದು ಕ್ರಿಯೇಟಿವ್ ಐಡಿಯಾಸ್ ಜನರೇಟ್ ಮಾಡೋ ಪಾರ್ಟ್. ಆದ್ರೆ ಪ್ರಾಬ್ಲಮ್ ಏನ್ ಗೊತ್ತಾ? ಯಾವಾಗ ನಾವು ಮೊಬೈಲು, ಟಿವಿ, ಗೇಮಿಂಗ್ ಗಳಲ್ಲಿ ಜಾಸ್ತಿ ಇರ್ತೀವೋ ಈ ಮೆದುಳಿನ ಮುಂಭಾಗ ಡೆವಲಪ್ ಆಗೋದಿಲ್ಲ ಅಂತ ನ್ಯೂರೋ ಸೈಂಟಿಸ್ಟ್ಗಳು ಹೇಳ್ತಾರೆ. ಯಾವಾಗ ಡೆವಲಪ್ ಆಗೋದಿಲ್ವೋ ಆಗ ಕ್ರಿಯೇಟಿವ್ ಪಾರ್ಟ್ ಇರಲ್ವಲ್ಲ, ಅದು ಏನ್ ಮಾಡುತ್ತೆ ಗೊತ್ತಾ? ಯಾರೋ ಒಬ್ರು ಹೇಳಿರುವಂತ ಡೈರೆಕ್ಟ್ ಆಗಿ ಅದನ್ನು ಫಾಲೋ ಮಾಡುವಂತ ಕೆಲ್ಸಕ್ಕೆ ಮಾತ್ರ ಲಾಯಕ್ ಆಗ್ತೀವಿ. ಸ್ವಂತ ಆಲೋಚನೆಗೆ ನಾವು ಕೆಲಸ ಮಾಡ್ಲಿಕ್ಕೆ ಬರೋದೇ ಇಲ್ಲ ನಮ್ಗೆ. ಈ ದೇಶದ 90% ತರುಣರು, ವಿ ಆರ್ 65% ಈ ದೇಶದ ಜನ ಅಂಡರ್ 40 ಇದ್ದೀವಿ. ಅದರ 90% ಜನ ಸ್ವಂತ ಆಲೋಚನೆ ಮಾಡ್ಲಿಕ್ಕೆ ಆಗದವರಾಗಿದ್ದೀವಿ. ನಾನು ಮತ್ತು ನೀವೇ. ಯಾಕಾಗಿದ್ದೀವಿ ಅಂದ್ರೆ ಈ ಕಾರಣಕ್ಕೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳಿದ್ರು, ನನಗೆ ತರುಣರನ್ನು ಕೊಡಿ, ಹ್ಯಾಂಡ್ಫುಲ್ ಆಫ್ ಯೂತ್ಸ್, 12 ಜನ, 25 ಜನ, 100 ಜನ ಸಾಕು, ನಾನು ಈ ದೇಶವನ್ನು ಬದಲಾಯಿಸ್ತೀನಿ ಅಂತ ಸ್ವಾಮೀಜಿ ಹೇಳಿದ್ರು. ಇವತ್ತಿಲ್ಲಿರುವಂತ ಕಾಲೇಜ್ ಮಕ್ಕಳನ್ನ ಲೆಕ್ಕ ಹಾಕಿದ್ರೆ ನೀವೇ 100ಕ್ಕಿಂತ ಜಾಸ್ತಿ ಇದ್ದೀರಾ. ಬಟ್ ಯಾಕೆ ವಿವೇಕಾನಂದರು ಕೇಳಿದ ತರುಣರಾಗಿಲ್ಲ ಅಂತಂದ್ರೆ, ವಿವೇಕಾನಂದರ ತಾರುಣ್ಯದ ಡೆಫಿನೇಷನ್ ಬೇರೆ ಇತ್ತು ಕಂಡ್ರ. ವಿವೇಕಾನಂದರು ಏನ್ ಹೇಳ್ತಿದ್ರು ಗೊತ್ತಾ? ತರುಣ ಅಂದ್ರೆ ಯಾರು, ಯುವಕ ಅಂದ್ರೆ ಯಾರು ಅಂತ. ಸರಿಯಾಗಿ ಕೇಳಿಸ್ಕೊಡಿ, ಸರಿಯಾಗಿ ಕೇಳಿಸ್ಕೊಡಿ. ಕಬ್ಬಿಣದ ಮಾಂಸಖಂಡ, ಉಕ್ಕಿನ ನರಮಂಡಲ, ಮಿಂಚಿನ ಬುದ್ಧಿಶಕ್ತಿ, ಅಗೋ ನೋಡು ಗುಡ್ಡ ಅಂದ್ರೆ ಅವನ್ ಗುಡ್ಡ ನೋಡಬಾರದಂತೆ, ಪುಡಿ ಮಾಡ್ಬೇಕ ಸ್ವಾಮೀಜಿ, ಅದನ್ನ ಮಾಡ್ಕೊಂಡು ಬರ್ತೀನಿ ಈಗ ಅಂತ ಹೇಳ್ಬೇಕಂತೆ. ಆ ವಿಲ್ ಪವರ್ ಇರಬೇಕು ಅಂತ. ಎಲ್ಲಿದೆಯಪ್ಪ? ಕಬ್ಬಿಣದ ಮಾಂಸಖಂಡ ಅಂದ ತಕ್ಷಣ 50% ಅವನು, ಅದು ಉಕ್ಕಿನ ನರಮಂಡಲ ಸೇರಿಸಿದ ತಕ್ಷಣ ಇದ್ದ 50 ಇನ್ 50 ಹೋಯ್ತು. ಮಿಂಚಿನ ಬುದ್ಧಿಶಕ್ತಿ ಅಂದ್ರೆ ಯಾರೋ ಒಬ್ಬನೋ ಇಬ್ಬನೋ ಇರ್ಬೋದು. ಅವನಿಗೂ ವಿಲ್ ಪವರ್ ಹೇಗೆ ಅಂತಂದ್ರೆ 0, ಏನೂ ಇಲ್ಲ. ಇಂಥವ್ರನ್ನ ಕಟ್ಕೊಂಡು ಯಾವ ರಾಷ್ಟ್ರ ಕಟ್ಟೋದು? ವಿವೇಕಾನಂದರು ಹೇಳಿದ ಆ ತಾರುಣ್ಯಕ್ಕೆ ಹತ್ತಿರವಾದರೂ ಹೋಗುವಂತ ಒಂದು ಸಮರ್ಥವಾಗಿರುವಂತ ಯುವ ಶಕ್ತಿ ಬೇಕಲ್ಲ, ಎಲ್ಲಿಂದ ಬರುತ್ತೆ? ಸ್ವಾಮೀಜಿ ಹೇಳಿದ್ರು 3 ಶಕ್ತಿ. ನಾನು ಹೇಳಿದ್ನಲ್ಲ, ಇದನ್ನ ಕೇಳಿದ ನಂತರ ನಿಮ್ ಬದುಕು ಬದಲಾಗುತ್ತೆ ಅಂತ. ನಿಮ್ಗೆ ತಾಕತ್ತಿದ್ರೆ ಈ 3 ಶಕ್ತಿ ಬಗ್ಗೆ ಸಾಕು, ಇನ್ನೇನು ಯೋಚನೆ ಮಾಡ್ಬೇಡ್ರಪ್ಪ. ನಿಮ್ ಫಿಸಿಕ್ಸ್ ಅಲ್ಲಿ ಮಾರ್ಕ್ಸ್ ಎಷ್ಟು? ಐ ನೆವರ್ ಆಸ್ಕ್ಡ್. ನೀವು ಕೇಳಿ ನೋಡಿ ಸುಜಿತ್ ಮಾರ್ಕ್ಸ್ ಎಷ್ಟಿರುತ್ತೋ ದೇವರೇ ಬಲ್ಲ ಅಂತ. ಅವ್ರಿಗೆ SSLC ಮಾರ್ಕ್ಸ್ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ.